ಕೆದರಿ ಕಾಲಲಿ ಮಳಲ ರಾಶಿಯನು ಒದೆದು ಕೈಗಳ ಕೊಡಹಿ ಭೋ ಎಂದೊದರುತ್ತಿರ್ತನು ಶಿಶುಗಳ ರಸನು ರವಿಯ ನೀಕ್ಷಿಸುತ್ತ ಇದನು ಕಂಡನು ಸೂತನೊಬ್ಬನು ಮುದದ ಮದದಲ್ಲಿ ತನ್ನ ಮರೆದು ಉಬ್ಬಿದನು ಇದೆತ್ತಳ ನಿಧಿಯೋ ಶಿವ ಶಿವ ಎಂದು ನಡೆ ತಂದ. ಸೂರ್ಯನ ವರಪ್ರಸಾದ ದೂರ್ವಾಸ ಮುನಿಗಳ ಮಂತ್ರದ ಮಹಿಮೆಯಿಂದ ಕುಂತಿಗೆ ದೊರಕಿದ ಮಗುವಾದರೂ ಅತ್ಯಂತ ಚಟುವಟಿಕೆಯ ಕ್ರಿಯಾಶೀಲ ಮಗು ಆ ಬುಟ್ಟಿಯಿಂದ ಹೊರಬಂದು ಹೊಳೆಯ ದಡದಲ್ಲಿ ಮರಳ ರಾಶಿಯನ್ನು ತನ್ನ ಕಾಲಿನಿಂದ ನೂಕಿ ಮರಳನ್ನು ಕೈನಿಂದ ಕೆದರಿ ಅತ್ಯಂತ ಚಟುವಟಿಕೆಯಿಂದ ಆಟವಾಡ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಅಂದರೆ ಶಿಶುಗಳ ಚಕ್ರವರ್ತಿ ಕವಿ ಹೇಳುವ ಮಾತು, ಶಿಶುಗಳ ಅರಸ ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸಹಜವಾಗಿಯೇ ಅಂಗಾತವಾಗಿ ಮಲಗಿರುವ ಮಗು ತನ್ನ ಜನ್ಮಕ್ಕೆ ಕಾರಣವಾದಂತಹ ಸಾಯಂಕಾಲದ ಸೂರ್ಯನನ್ನು ದೃಷ್ಟಿಸಿ ನೋಡ್ತಾ ಇದೆ, ಕಾಲಲ್ಲಿ ಮರಳನ್ನು ಕೆದರ್ತಾ ಇದೆ. ಹೀಗೆ ಚಟುವಟಿಕೆಯಿಂದ ಮರಳ ದಡದಲ್ಲಿ ಹೊಳೆಯ ದಡದಲ್ಲಿ ಆಡ್ತಾ ಇರುವ ಮಗುವನ್ನು ದೂರದಲ್ಲಿಯೇ ಒಬ್ಬ ಬೆಸ್ತರವನು ನೋಡ್ತಾನೆ. ಅವನಿಗೆ ಒಂದು ಕ್ಷಣ ಆನಂದವಾಗುತ್ತೆ, ಸಂತೋಷವಾಗುತ್ತೆ. ಓಡಿ ಬರ್ತಾನೆ ಆ ಮಗುವಿನ ಸಮೀಪಕ್ಕೆ. ಆ ಸುಂದರ ಮಗುವನ್ನು ನೋಡಿ ತನ್ನ ತೋಳುಗಳಲ್ಲಿ ಆ ಮಗುವನ್ನು ಎತ್ತಿಕೊಂಡು ತನ್ನ ತೋಳ ಮೇಲೆ ಮಲಗಿಸ್ಕೊಂಡು ಮುದ್ದಾಡ್ತಾನೆ. ಏನಿದು, ಯಾವ ಜನ್ಮದ ಪುಣ್ಯ ನನಗೆ ಇಂತಹ ಮಗು ದೊರಕಿದೆ, ಶಿವ ಶಿವ, ಯಾರು ಈ ಮಗುವನ್ನು ಹೀಗೆ ನೀರಿಗೆ ಬಿಟ್ಟು ಹೋದ್ರಲ್ಲ, ಬಹುಶಃ ನನ್ನ ಯೋಗ, ನನ್ನಲ್ಲಿ ಇದು ಬೆಳೆಯಬೇಕು ಅನ್ನುವಂತಹ ವಿಧಿಲಿಖಿತವಿರಬೇಕು, ಹಾಗಾಗಿ ಬಿಟ್ಟಿದ್ದಾರೆ ಭಗವಂತ ಅಂತ ಹೇಳಿ ಎತ್ತುಕೊಂಡು ಆ ಸೂತ ಅಂದರೆ ಬೆಸ್ತರವನ್ನು ಮುದ್ದಾಡ್ತಾನೆ.